ಯಾದಗಿರಿಯಲ್ಲಿಯೂ ಕೂಡ 15 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ನಮ್ಮ ಜಮೀನಿಗೆ ನೀರು ಹರಿಸಿ ಅಂತ. ಆದ್ರೆ ಯಾವಾಗ ತಾಳ್ಮೆಯ ಕಟ್ಟೆ ಒಡೆಯಿತೋ ಸೀದಾ ರೈತರು ಗೇಟ್ ಅನ್ನ ಒಡೆದಿದ್ದಾರೆ, ತಮ್ಮ ಜಮೀನುಗಳಿಗೆ ನೀರನ್ನು ಹರಿಸಿಕೊಂಡಿದ್ದಾರೆ. ತಾಳ್ಮೆ ಅನ್ನುವಂಥದ್ದಕ್ಕೂ ಒಂದು ಮಿತಿ ಇರುತ್ತೆ. ಆ ತಾಳ್ಮೆಯ ಕಟ್ಟೆ ಒಡೆದಾಗ ಇಂಥ ಇತಿಹಾಸಗಳಾಗುತ್ತೆ. ನಾರಾಯಣಪುರ ಡ್ಯಾಂನ ಎಡದಂಡೆ ಗೇಟ್ಗಳನ್ನ ಒಡೆದು ರೈತರು ತಮ್ಮ ಜಮೀನುಗಳಿಗೆ ನೀರನ್ನು ಹರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 15 ದಿನದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ, ನಿಮಗೆ ಯೋಗ್ಯ ರೀತಿಯಲ್ಲಿಯೇ ನೀರು ಬಿಡಿ ಅಂತ ಮನವಿಯನ್ನ ಮಾಡಿಕೊಂಡ್ವಿ. ಆದ್ರೆ ನೀವೇನ್ ಮಾಡಿದ್ರಿ? ಸರ್ಕಾರದವರು ಒಂದಿನಾನು ಬಂದು ನಮ್ಮ ಪ್ರತಿಭಟನೆ ಯಾಕೆ ಏನು ಎತ್ತ ಅಂತ ಕೇಳಲಿಲ್ಲ. ರೈತರ ಬಗ್ಗೆ ನಿಮಗೆ ಇರುವಂತ ಗೌರವ ಏನು? ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರು ಹರಿಸ್ತೀರಿ ನೀವು ಕದ್ದು ಮುಚ್ಚಿ, ನಮ್ಮ ರೈತರಿಗೆ ನೀರು ಕೊಡ್ತಾ ಇಲ್ಲ ಅಂತಂದ್ರೆ ನೀವು ಏನ್ ರೈತರ ಹಿತ ಕಾಪಾಡ್ತೀರಿ? ಸೊ ಈ ಎಲ್ಲಾ ಪ್ರಶ್ನೆಗಳನ್ನ ಮಾಡಿ ತಾವೇ ಗೇಟ್ಗಳನ್ನ ಒಡೆದು ನೀರನ್ನ ಹರಿಸಿಕೊಂಡಿದ್ದಾರೆ. ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಏಪ್ರಿಲ್ 15ರವರೆಗೆ ನೀರನ್ನು ಹರಿಸಬೇಕಂತೇಳಿ ರೈತರು ಕಳೆದ 15 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಆದರೂ ಸಹ ಸರ್ಕಾರ ರೈತರಿಗೆ ಆ ನೀರನ್ನು ಹರಿಸಲಿಲ್ಲ. ಇದರಿಂದ ರೊಚ್ಚಿಗೆದ ರೈತರು ನಿನ್ನೆ ತಡರಾತ್ರಿ ಏನು ನಾರಾಯಣಪುರದ ಎಡದಂಡೆ ಕಾಲುವೆಯಲ್ಲಿರುವಂತಹ ಉಪಕಾಲುವೆ 11ರ ಏನು ಮುದ್ನೂರು ಗ್ರಾಮದ ಬಳಿ ಇರುವಂತಹ 11ರ ಒಂದು ಈ ಉಪಕಾಲುವೆಯನ್ನು ಒಡೆದು ಇಲ್ಲಿಂದ ಒಂದು ನೀರು ಹರಿಸುವಂತಹ ಕೆಲಸವನ್ನ ಈಗಾಗಲೇ ರೈತರು ಮಾಡಿರುವಂತದ್ದು. ಸದ್ಯ ನಾನು ನಿಮ್ಗೆ ಈ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರಬಹುದು. ಈ ಒಂದು ಏನು ಭಾಗದಲ್ಲಿರುವಂತಹ ಏನು ಈ ಒಂದು ಉಪಕಾಲುವೆ 11ರ ಗೇಟ್ಗಳನ್ನ ಒಡೆಯುವ ಮೂಲಕ ಅಂತಂದ್ರೆ ಈ ಒಂದು ಕಾಲುವೆ ಗೇಟ್ಗಳನ್ನ ಒಡೆಯುವ ಮೂಲಕ ಅಂದ್ರೆ ಈ ಒಂದು ವೈರ್ಗಳನ್ನ ಎತ್ತುವ ಮೂಲಕ ಇಲ್ಲಿರುವಂತಹ ಒಂದು ಗೇಟ್ಗಳನ್ನ ಎತ್ತಿ ಏನು ಸಬ್ ಕಾಲುವೆಗಳ ಮುಖಾಂತರ ರೈತರು ತಮ್ಮ ಜಮೀನುಗಳಿಗೆ ನೀರು ಹರಿಸುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಈಗ ಅಪಾರ ಪ್ರಮಾಣದ ನೀರು ಕಾಲುವೆ ಮುಖಾಂತರ ರೈತರ ಜಮೀನಿಗೆ ಸೇರ್ತಾ ಇರುವಂತದ್ದು. ನೀವು ಮತ್ತೊಂದು ಭಾಗದಲ್ಲಿ ನೋಡ್ತಾ ಹೋಗೋದಾದ್ರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೋಡ್ತಾ ಇರಬಹುದು, ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಸಹ ಜಮಾವಣೆ ಆಗಿರುವಂತದ್ದು. ಯಾಕಂತಂದ್ರೆ ಆ ರೈತರ ವಿಷಯದ ಬಾಟ್ಲಿಯೊಂದಿಗೆ ಈಗ ಬಂದು ಇಲ್ಲಿ ಕುಳಿತುಕೊಂಡಿರುವಂತ ಸದ್ಯ ಅವನನ್ನು ಕೂಡ ನಾನು ಮಾತಾಡ್ತೀನಿ. ಈಗ ನೀವು ನಿಮ್ ಜಮೀನಿಗೆ ನೀರು ಬೇಕಂತ ಗೇಟ್ ತೆಗೆದಿದ್ದೀರಿ, ವಿಷ ಬಾಟ್ಲೆ ತಗೊಂಡು ಬಂದಿರಿ, ಏನ್ ಹೇಳ್ತೀರಿ? ಸರ, ನಮ್ದು 25 ಎಕರೆ ಗದ್ದೆ ಐತಿ. ನಮ್ಮದು ಕೂಡ್ಲಿಗೆ ಸೀಮಿ, ಇಲ್ಲಿಂದ 8 ಕಿಲೋಮೀಟರ್ ಆತೈತಿ. ನಮಗ್ ನೀರಿಲ್ಲ, ಒಂದ್ 3-4 ದಿನ ಬೇಕು ಇಲ್ಲಿಂತಷ್ಟು ನೀರು ಹರಿದ್ರ. ಅಲ್ಲಿ ಹರಿಲಿಲ್ಲ ಅಂದ್ರ 25 ಎಕರೆ ಗದ್ದೆ ಕಲಾಸ್ ನಾ ವಿಷನ ಕೂಡ ಸಾಯ್ಬೇಕು. ಚೆಕ್ ಮಾಡ್ಬೋದು. ಮತ್ತೆ ಇಲ್ಲಿ ನೀರಿಲ್ಲ ಸರ್. 6 ದಿನ ಬಿಡ್ತು ಅಂತ ಹೇಳಿರ, 6 ದಿನ ಬಿಡ್ತು ಅಂತ ಹೇಳ್ಯಾರ ನಮಗ. ಇವತ್ತು ನೀವು ಈಗ ನೀರು ಬಿಟ್ಟಿದಿರಲ್ಲ, ಗೇಟ್ ಮುಚ್ತಾರ ಅಂತ ತಗೊಂಬಂದಿರ, ಹೆಂಗೇನಿದು? ಹ್ಞೂ ಸರ್, ಗೇಟ್ ಮುಚ್ಚಾರ ಅಂತ ಬಂದಿವಿ ಸರ್. ನಾವು ಮುಂದುವರ್ಸಕತ್ತಾರ ಸರ್. ಕೆಲದ ನೀರ್ ಐತಿ, ನಮ್ಮ ಮನೆ ಮುಂದೆ ನೀರು, ನಮ್ಮ ಸೀಮೆಗೆ ನೀರ್ ಐತಿ, ನಮ್ಮ ನೀರಿಲ್ಲ. ಮುಂದಕ್ಕೆ ಬಿಡ್ತಾರ. ಯಾರಿವ್ರು ಅಧಿಕಾರಿಗಳು ಮಾತಾಡೋದು ಸರ್? ನನ್ನ ಮುಂದೆ ಬೆಕ್ಕದ ದಸರಾಪುರ ಬರಲಿ, MLA ಬರಲಿ, ರಾಜಗೌಡ ಬರಲಿ, ನಮ್ಮ ಜಮೀನ್ದಾಗ ನೀರು ಅದಿಲ್ಲ, ನಮ್ಮ ತಾಲೂಕದಾಗ ನೀರು ಅದ. ನಮ್ಮ ತಾಲೂಕದಾಗ ನೀರು ನಮ್ಮ ಭೂಮಿ ಬೇಕಲ್ಲ ಸರ್. ಮುಂದರ್ಸ್ತಾರ ಸರ್. ಹಿಂಡಿ ಗೇಟ್ ಬಂದ್ ಮಾಡಕ್ ಬಿಡಂಗಿಲ್ಲ. ಬಿಡಲ್ಲ ಸರ್. ನಾವು ಮತ್ತೆ ಗೇಟ್ ಬಂದ್ ಮಾಡಿದ್ರ ಸರ್, ಗೇಟ್ ಬಂದ್ ಮಾಡಿದ್ರೆ ಮತ್ತೆ ಕಲಾಸ ಸರ್. ಜೀವನ ಹೋಗಲ್ದಕ್ಕ ನನಗೇನ ಹೆಂಡ್ರಿಗೆ ಮೊಮ್ಮಕ್ಕಳಿಗಾವ ಆಯ್ತು ಕಲಾಸ ಸತ್ತ ಹೋಗಿ ಬಿಡ್ತೇನೆ ಸರ್. ಇದೇನು ಇಲ್ಲಿರುವಂತಹ ರೈತರು ಸಹ ಆಕ್ರೋಶದಿಂದ ಮಾತಾಡ್ತಿರುವಂತ ಮಾತು. ಯಾಕಂದ್ರೆ ಈ ಒಂದು ಗೇಟ್ಗಳನ್ನ ಮುರಿದು ನಾವು ಈಗಾಗಲೇ ಆ ರೈತ ನಮ್ಮ ಕಾಲುಗಳಿಗೆ, ನಮ್ಮ ಜಮೀನುಗಳಿಗೆ ನೀರನ್ನು ಬಿಡ್ತಾ ಇದೀವಿ. ಅಧಿಕಾರಿಗಳು ಬಂದು ಒಂದ್ ವೇಳೆ ಈ ಒಂದು ಕಾಲುವೆಗಳ ಗೇಟ್ ಅನ್ನ ಮುಚ್ಚುವಂತ ಕೆಲಸಕ್ಕೆ ಮುಂದಾದ್ರೆ ನಾವು ವಿಷವನ್ನ ಕುಡಿದು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅಂತೇಳಿ ವಿಷದ ಬಾಟ್ಲಿಯೊಂದಿಗೆ ಬಂದು ಇದೇ ಒಂದು ಸಬ್ ಕಾಲುವೆ ಪಕ್ಕದಲ್ಲಿ ಧರಣಿಯನ್ನ ಕುಳಿತಿರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.